ಗಾಯ್ಸ್, ಎಲ್ರಿಗೂ ಗೊತ್ತು ನಿಮ್ಗೆ. ಈ World War III ನಡತೈತಿ, ಅದ್ರ ಎಫೆಕ್ಟ್ ಹೆಂಗೈತಪ್ಪ ಅಂದ್ರೆ ಇಂಡಿಯಾ ಮೇಲೆ ಗ್ಯಾಸ್ ಖಾಲಿ ಆಗೈತಿ, ಪೆಟ್ರೋಲ್ ಆಗಕ್ಕೆ ಬಂದೈತಿ, ಅದು ಇದು 108 ಟೆನ್ಷನ್ ಅದಾವು. ಅದು ಹೆಂಗಾರ ಮಾಡಿ ತಡ್ಕೋಬೋದು ನಾವು, ಒಲ್ಯಾಗ ಕುದಿಸ್ಯಾರ ಏನಾರು ತಿನ್ಬೋದು ನಾವು. ಆದ್ರೆ ನಾ ಇನ್ನೊಂದು ಪರ್ಸ್ಪೆಕ್ಟಿವ್ ಒಳಗೆ ಯೋಚನೆ ಮಾಡಕತ್ತೀನಿ, ನನಗೆ ಅದು ಚಿಂತೆ ಭಾಳ ಹತ್ತೈತಿ. ಅದು ಏನಪ್ಪ ಅಂದ್ರೆ ಈ ನೆಕ್ಸ್ಟ್ ಬರೋ ಜನ್ರೇಷನ್ಗಾಗಲಿ ಅಥವಾ ಈಗ UPSC CET ಕಾಂಪಿಟೇಟಿವ್ ಎಕ್ಸಾಮ್ ಏನು ಓದಾಕತ್ತಾರಲ್ಲ, ಅವ್ರದ್ದು ಲೈಫ್ ಯೋಚನೆ ಮಾಡತ್ತೀನಿ ನಾನು. ಗೈಸ್, ಲಿಟ್ರಲಿ ತಿಳ್ಕೊರಿ, ಇನ್ನೊಂದು ಚಾಪ್ಟರ್ ಆ್ಯಡ್ ಐತೆ ಅವ್ರಿಗೆ. World War III ಎಲ್ಲಿ ಶುರು ಆಯಿತು, ಯಾವಾಗ ಶುರು ಆಯಿತು, ಯಾರ್ಯಾರು ನಡ್ಬೇಕು ಶುರು ಆಯಿತು, ಎದಕ್ಕೆ ಜಗಳಾಡಕತ್ತಾರ, ಯಾರು ಸತ್ರು, ಯಾವಾಗ ಸತ್ರು. ಥೂ ಅವ್ಕೂರು ಭಾಳ ಒಂದು ಥೂ. ಯಾಕಪ್ಪ ಅಂದ್ರೆ ವಿಚಾರ ಮಾಡ್ರು, ಅವರು ಬರ್ಡೇ ಡೇಟ, ಅವ್ರ ಹುಡುಗಿ ಬರ್ಡೇ ಡೇಟ್ ನೆನಪಿರಲ್ಲ ಅವಕ್ಕೆ, ಇವ ಯಾವನ ಸತ್ತಿರ್ತಾನಲ್ಲ ಅದ್ರ ಡೇಟ್ ನೆನ್ಪಿಡ್ಬೇಕ ಅವನ ಪಾಪ ಅವಕ್ಕೆ. ಥೂ ಗೈಸ್, ಏನು ಮಾಡೋಕ್ಕಾಗಲ್ಲ. ಅದು ಅವ್ಕೂರ್ ಸಂಸಾರದು ರಗಡ್ ಜಗಳ ಇರ್ತಾವೆ, ಅವ್ರವ್ರ ನಡವರ್ಕ, ಅವ್ರದ್ದು ಅತ್ತಿ ನಡವರ್ಕ, ದೊಡ್ಡಪ್ಪನ ನಡವರ್ಕ, ಅವೇ ಅವಕ್ಕೆ ಸುದ್ದಿ ಮಾಡೋದಾಗಲಾಗೈತಿ. ಇವ್ರದ್ದು ಸಾಲ್ವ್ ಮಾಡ್ಬೇಕು ಅವರು, ಯಾವಾಗ ಎತ್ತ ಎದಕ್ಕೆ ಅಂತ ಹೇಳಿ. ಪಾಪ ನಿಮ್ಮ ಭಾಳ ನೆನ್ಸ್ಕೊಂಡ್ರೆ ನನಗೆ ಭಾಳ ತ್ರಾಸ ಆಕತ್ ಬೈ. ಆದ್ರೆ ಏನು ಮಾಡೋಕ್ಕಾಗಲ್ಲ. ಈ World War III ನಡಿಬಾರ್ದಿತ್ತು, ನಡೆದು ಬಿಟ್ಟೈತಿ. ಏನು ಮಾಡೋಕ್ಕಾಗಲ್ಲ. ಓದು, ನಿನ್ನ ಹಣೆ ಬರನೇ ಇಟ್ಟೈತಿ. ಓದು, ಏನಾರು ಒಂದು ನೌಕರಿ ಮಾಡಿ, ಮತ್ತೇನು ಮಾಡೋಕ್ಕಾಗಲ್ಲ. ನಿಮ್ಮ ಭವಿಷ್ಯ ನೋಡ್ತಾ ಇದ್ರೆ ನನಗೆ ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ.